ಖಾಕಿ ಡೀಲ್ ವೈದ್ಯ ಹಾಗೂ ಪೊಲೀಸರೇ ಮೆಗಾ ಡೀಲ್ ನಡೆಸಿದ ಒಂದು ಭಯಾನಕ ಸ್ಟೋರಿ ಇದು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನ ಮುಂದಿಟ್ಕೊಂಡು ಖಾಕಿ ಡೀಲ್ ನಡೆಸಿದೆ ಎನ್ನುವಂಥದ್ದು. ವೈದ್ಯ ಹಾಗೂ ಇನ್ಸ್ಪೆಕ್ಟರ್ ಸೇರಿ ಈ ಡೀಲ್ ಕುದುರಿಸಿರುವ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸುವರ್ಣ ನ್ಯೂಸ್ ಬಳಿ ಇದೆ. ಪೊಲೀಸ್ ಠಾಣೆಯಲ್ಲಿಯೇ ಲಕ್ಷ ನಡೆಯಿತು ಡೀಲ್. ಸುವರ್ಣ ನ್ಯೂಸ್ ಬಳಿ ಖಾಕಿ ಡೀಲ್ನ ಮೆಗಾ ದೃಶ್ಯವನ್ನ ತೋರಿಸ್ತೇವೆ. ಪೊಲೀಸರು ಎಷ್ಟು ಸುಲಭವಾಗಿ ಒಂದು ಕೇಸ್ಗಳನ್ನು ಮುಚ್ಚಿ ಹಾಕ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಉದಾಹರಣೆಯಾಗಿ ನಿಲ್ಲುತ್ತೆ. ವೈದ್ಯ ಹಾಗೂ ಪೊಲೀಸರೇ ಒಂದು ಮೆಗಾ ಡೀಲ್ ನಡೆಸಿದಂತಹ ಒಂದು ಸ್ಟೋರಿ ಇದು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನ ಮುಂದಿಟ್ಟುಕೊಂಡು ಖಾಕಿ ಡೀಲ್ ನಡೆಸ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಅದರಲ್ಲಿ ವೈದ್ಯರು ಕೂಡ ಭಾಗಿಯಾಗಿರುವಂಥದ್ದು ದುರ್ದೈವವೇ ಸರಿ ಅನ್ನುವಂಥದ್ದು. ವೈದ್ಯ ಹಾಗೂ ಇನ್ಸ್ಪೆಕ್ಟರ್ ಸೇರಿ ಕುದುರಿಸಿದ ಈ ಡೀಲ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಸುವರ್ಣ ನ್ಯೂಸ್ನ ಬಳಿ ಇದೆ. ಪೊಲೀಸ್ ಠಾಣೆಯಲ್ಲಿಯೇ ಲಕ್ಷ ರೂಪಾಯಿಗಳ ಡೀಲ್ ನಡೆದದ್ದು, ಅದು ಕೂಡ ಒಂದು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನ ಮುಂದಿಟ್ಟುಕೊಂಡು ನಡೆಸಿದಂತಹ ಡೀಲ್ ಇದು ಅನ್ನುವಂತಹದ್ದು. ಇನ್ನು ಪೊಲೀಸರು ಮನಸ್ಸು ಮಾಡಿದ್ರೆ ಎಷ್ಟು ಸುಲಭವಾಗಿ ಎಂಥ ಕೇಸ್ಗಳನ್ನು ಕೂಡ ಮುಚ್ಚಿ ಹಾಕ್ತಾರೆ ಅನ್ನೋದಕ್ಕೆ ಈ ಕೇಸ್ ಉದಾಹರಣೆಯಾಗಿ ನಿಲ್ಲುತ್ತೆ. ಖತರ್ನಾಕ್ ಖಾಕಿ ಹಾಗೂ ವೈದ್ಯನ ಲಂಚ ಬಾಕತನ ಇಲ್ಲಿ ಬಯಲಾಗಿದೆ. ಮಡಿಕೇರಿಯ ನಾಪೋಕ್ಲು ಠಾಣೆಯ ಎಸ್ಐ ಹಾಗೂ ವೈದ್ಯನ ಲಂಚಾವತಾರ ಈಗ ಸೆರೆಯಾಗಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿಯೇ ಲಕ್ಷ ರೂಪಾಯಿಗಳ ಸೆಟಲ್ಮೆಂಟ್ ಮಾಡಿದ್ರು. ಮಡಿಕೇರಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಎದುರೇ ಈ ಡೀಲ್ ನಡೆದಿದ್ದು ನಿಜಕ್ಕೂ ಆಶ್ಚರ್ಯಕರವಾದಂತಹ ಸಂಗತಿ. ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯನ್ನ ಮುಂದಿಟ್ಟುಕೊಂಡು ಲಕ್ಷ ರೂಪಾಯಿಗಳನ್ನ ದೌರ್ಜನ್ಯ ಎಸಗಿದವನಿಂದ ಕಕ್ಕಿಸಿ ತಾವು ಕೂಡ ಲಂಚವನ್ನು ಪಡಿತಾರೆ ಎನ್ನುವಂತಹ ಒಂದು ಸತ್ಯದ ವಿಜುವಲ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಈ ಡೀಲ್ ನಡೆದಿದ್ದು ಮಡಿಕೇರಿಯ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ. ಪೊಲೀಸ್ ಠಾಣೆಯಲ್ಲಿಯೇ ಲಕ್ಷ ರೂಪಾಯಿಗಳ ಸೆಟಲ್ಮೆಂಟ್ ಮಾಡಿಕೊಂಡು ಈ ಒಂದು ಕೇಸನ್ನು ಮುಚ್ಚಿ ಹಾಕ್ತಾರೆ ಪೊಲೀಸರು ಮತ್ತು ವೈದ್ಯರು ಸೇರಿಕೊಂಡು. ಇನ್ನು ಏನಪ್ಪ ಈ ಕೇಸ್ ಅಂತ ನೋಡಿದ್ರೆ, ಪರಪುರುಷನ ಜೊತೆ ಸ್ನೇಹ ಬಳಸಿ ಒಬ್ಬ ನರ್ಸ್ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾಗಲು ಕಾರಣನಾದವನಿಂದ ಈ ಹಣ ಕಿತ್ತುಕೊಳ್ಳುವ ಡೀಲ್ ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತೆ. ನಾಪೋಕ್ಲು ಎಸ್ಐ ವೆಂಕಟೇಶ್, ಮಡಿಕೇರಿಯ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ದೇವದಾಸ್ ಈ ಡೀಲ್ನ ಪಾಲುದಾರರು. ಮಡಿಕೇರಿ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಯುವತಿಗೆ ಹಣ ನೀಡಿ ಈ ಡೀಲ್ ನಡೆಸಲಾಗತ್ತೆ ಅನ್ನುವಂಥದ್ದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕೈಯಿಂದ ಕಂತೆ ಹಣ ನೀಡಿಸಿ ಈ ಡೀಲ್ ಕುದುರಿಸ್ತಾರೆ. ಮಡಿಕೇರಿ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ದೇವದಾಸ್ನಿಂದಲೇ ಈ ಡೀಲ್ ನಡೆದಿರುವಂಥದ್ದು ದುರ್ದೈವದ ಸಂಗತಿ. ನಾಪೋಕ್ಲು ಆಸ್ಪತ್ರೆಯಲ್ಲಿ ನರ್ಸ್ ಆಗಿರುವ ಯುವತಿ ಶ್ರೀಜಾ ಗರ್ಭಿಣಿ ಆಗ್ತಾಳೆ. ಆಗ 3 ಲಕ್ಷ ಹಣ ಮತ್ತು ಚಿನ್ನದ ನಕ್ಲೆಸ್ ನೀಡಿ ಯುವತಿಯ ಬಾಯಿಯನ್ನು ಮುಚ್ಚಿಸ್ತಾರೆ ಪೊಲೀಸರು. ಡೀಲ್ನಲ್ಲಿ ನಾಪೋಕ್ಲು ಎಸ್ಐ ಭಾಗಿಯಾಗಿದ್ದಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯವಿದೆ. ಇದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕೈಯಲ್ಲೇ ನಡೆಸಿದಂತಹ ಒಂದು ಕೊಡಿಸಿದಂತಹ ಒಂದು ಡೀಲ್ ಅನ್ನುವಂತಹದ್ದು. ಮಡಿಕೇರಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಉಪಸ್ಥಿತಿಯಲ್ಲಿ ಈ ಡೀಲ್ ನಡೆದಿದೆ. ಇನ್ನು ಈ ಒಂದು ಪ್ರಕರಣವನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ, ಯಾಕೆ ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯನ್ನು ಬಳಸಿಕೊಂಡು ಡೀಲ್ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ.
ಪರಪುರುಷನ ಸಂಗ ಮಾಡಿದಂತಹ ನರ್ಸ್ ಗರ್ಭಿಣಿ ಆಗ್ತಾಳೆ. ಆಗ ಹಣ ಕೊಡು ಇಲ್ಲ ಮದುವೆ ಆಗುವಂತ ನರ್ಸ್ ಪಟ್ಟು ಹಿಡಿತಾಳೆ. ಆತ ಒಪ್ಪದೇ ಇದ್ದಾಗ ಬೇಸತ್ತ ನರ್ಸ್ ಆತ್ಮಹತ್ಯೆಗೆ ಯತ್ನಿಸ್ತಾಳೆ. ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯ ಪರವಾಗಿ ಡಾಕ್ಟರ್ ದೇವದಾಸ್ SI ಡೀಲ್ ಮಾಡ್ತಾರೆ. 2,000 ಮತ್ತು 500 ರೂಪಾಯಿ ನೋಟುಗಳ ಕಂತೆ ನೀಡಿರುವ ವಿಡಿಯೋ ಇದೀಗ ಲಭ್ಯ ಆಗಿರುವಂಥದ್ದು. ಪ್ರಕರಣದ ಕಿಂಗ್ ಪಿನ್ ನಾಪೋಕ್ಲು SI ವೆಂಕಟೇಶ್ ಅನ್ನುವಂಥದ್ದು ಕೂಡ ಇಲ್ಲಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯಲ್ಲಿ ಬಯಲಾಗತ್ತೆ. ಈ ಹಿಂದೆ SI ಮಂಡ್ಯದಲ್ಲಿದ್ದಾಗ ಮರಳು ದಂಧೆಯ ಆರೋಪ ಕೂಡ ಈತನ ಮೇಲೆ ಬಂದಿತ್ತು. ಮರಳು ದಂಧೆಯ ಆರೋಪದ ಅಡಿ SI ವೆಂಕಟೇಶ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಎನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು. ವೈದ್ಯಾಧಿಕಾರಿ ದೇವದಾಸ್ ವಿರುದ್ಧವೂ ಕೂಡ ಹಲವು ಭ್ರೂಣ ಹತ್ಯೆಯ ಆರೋಪಗಳಿದೆ. ಅಬಾರ್ಷನ್ಗೆ ಒಳಗಾದ ಮಹಿಳೆಯರೇ ವೈದ್ಯ ದೇವದಾಸ್ ವಿರುದ್ಧ ದೂರನ್ನು ಕೂಡ ಈ ಹಿಂದೆ ಕೊಟ್ಟಿದ್ರು. ಹಾಗಾಗಿ ಒಬ್ಬ ಸಸ್ಪೆಂಡ್ ಆದಂತಹ ಇನ್ಸ್ಪೆಕ್ಟರ್, ಇನ್ನೊಬ್ಬ ಡಾಕ್ಟರ್, ಅಬಾರ್ಷನ್ ಮಾಡಿಸುವಂತಹ ಡಾಕ್ಟರ್, ಇವರಿಬ್ಬರಿಂದ ಆ ಮಡಿಕೇರಿಯ ಭಾಗ ಇನ್ನೆಷ್ಟು ಉದ್ಧಾರವಾದೀತು ಅನ್ನುವಂಥದ್ದನ್ನು ಇವರನ್ನು ನೇಮಿಸಿದ ಅಧಿಕಾರಿಗಳು ಪ್ರಶ್ನಿಸಿಕೊಳ್ಳಬೇಕಾಗತ್ತೆ. ಒಬ್ಬ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನು ಮುಂದಿಟ್ಟುಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಲಕ್ಷ ಕಕ್ಕಿಸಿ ಚಿನ್ನದ ನಕ್ಲೇಸನ್ನು ಕೂಡ ಕೊಡಿಸಿ ಸ್ಟೇಷನ್ನನ್ನೇ ಡೀಲ್ ಅಡ್ಡವಾಗಿ ಮಾಡಿಕೊಂಡಂತಹ ಒಂದು ಭಯಾನಕ ಸ್ಟೋರಿ ಇದಾಗಿರುವಂತಹದ್ದು. ಇಂತಹದೊಂದು ಪ್ರಕರಣ ಮಡಿಕೇರಿಯಲ್ಲಿ ಬಯಲಿಗೆ ಬಂದಿರುವಂಥದ್ದು. ವೈದ್ಯ ಹಾಗೂ ಪೊಲೀಸರು ಸೇರಿಕೊಂಡು ಒಬ್ಬ ಸಂತ್ರಸ್ತ ಮಹಿಳೆಗೆ ಡೀಲ್ ಕುದುರಿಸಿ ಸ್ಟೇಷನ್ನಲ್ಲಿ ಆಕೆಗೆ ಒಂದು ಡೀಲ್ ಮಾಡ್ತಾರೆ ಅನ್ನುವಂಥದ್ದು. ಆಕೆ ಒಂದು ಆಸ್ಪತ್ರೆಯಲ್ಲಿ, ಅಲ್ಲಿನ ಆಸ್ಪತ್ರೆಯಲ್ಲಿ ನರ್ಸ್ ಆಗಿರ್ತಾಳೆ. ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕೃಪೆಯಿಂದ ಆಕೆ ಗರ್ಭಿಣಿ ಕೂಡ ಆಗಿರ್ತಾಳೆ. ಆಗ ಆಕೆ ಒಂದು ಪಟ್ಟು ಹಿಡಿತಾಳೆ, ಒಂದೇ ಮದುವೆ ಆಗು ಇಲ್ಲ ಪರಿಹಾರ ಕೊಡುವಂಥ. ಇದನ್ನೇ ಬಳಸಿಕೊಂಡ ಈ ವೈದ್ಯ ಮತ್ತು ಈ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆಯಲ್ಲಿಯೇ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿಯೇ ಒಂದು ಲಕ್ಷ ರೂಪಾಯಿಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಕೊಡಿಸಿದ್ದು ಅಲ್ಲದೆ ಒಂದು ಚಿನ್ನದ ನಕ್ಲೇಸನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇದು ಆಕೆಗೆ ಕೊಟ್ಟ ಪರಿಹಾರ ಆಗತ್ತೆ. ಇನ್ನು ಇವರಿಗೆ ಇನ್ನೇನು ಪರಿಹಾರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆತ್ಮಹತ್ಯೆಗೆ ಆಕೆ ಯತ್ನಿಸ್ತಾಳೆ. ಆಗ ಆಕೆಗೆ ಒಂದು ಸೆಟ್ಲ್ಮೆಂಟ್ಸ್ ಮಾಡುವ ನಿಟ್ಟಿನಲ್ಲಿ ಈ ಇಬ್ಬರು ಡೀಲ್ ಕುದುರಿಸ್ತಾರೆ ಎನ್ನುವಂತಹ ಒಂದು ಸತ್ಯ ಈಗ ಅಲ್ಲಿನ ಒಂದು ವಿಜುವಲ್ ಮೂಲಕ ಬಯಲಾಗಿರುವಂತಹದ್ದು.